ಆ್ಯಕ್ಚುಲಿ ಇವತ್ತಿನ ನ್ಯೂಸ್ ಅವರ್ನಲ್ಲಿ ವಿಧಾನ ಪರಿಷತ್ ಚುನಾವಣೆಯ ರಿಸಲ್ಟನ್ನು ಒಂದು ಸ್ವಲ್ಪ ಹೇಳಿ ಬೇರೆ ಸುದ್ದಿಗಳಿಗೆ ಹೋಗಬಿಡೋಣ ಅಂತ ಮಾತಾಡ್ಕೊಂಡಿದ್ದು ನಾವು. ಹಿಂಗಾಗತ್ತೆ ಅನ್ಕೊಂಡಿರಲಿಲ್ಲ. ನಿನ್ನೆ ಸಂಜೆ ಒಂದು 6 ಗಂಟೆಗೆ ಒಂದು 6-6:30 ಒಂದು ಎಡಿಟೋರಿಯಲ್ ಮೀಟಿಂಗ್ ಮಾಡ್ತೀವಿ ನಾವು. ಅದರಲ್ಲಿ ನಮ್ಮ ಪೊಲಿಟಿಕಲ್ ರಿಪೋರ್ಟರು ಒಂದು ಮಾತು ತಮಾಷೆಗೆ ಅನ್ನುವಂತೆ ಒಂದು ಮಾತು ಹೇಳಿದ್ರು. ಎಲ್ಲಿ ರಿಸಲ್ಟ್ ಬಂದಾಗ ಕಾಂಗ್ರೆಸ್ಸಿನ 5ನೇ ಅಭ್ಯರ್ಥಿ ಏನು ಹಾಕಿದಾರಲ್ಲ, ಆ 5ನೇ ಅಭ್ಯರ್ಥಿಗೆ ಎಲ್ಲರಿಗಿಂತ ಜಾಸ್ತಿ ಓಟ್ ಬಂದರೂ ಏನು ಆಶ್ಚರ್ಯ ಪಡಬೇಕಿಲ್ಲ ನೋಡಿ ಅಂತ ನಮ್ಮ ಆನಂದ ಬೈದನ ಮನೆ ಮೀಟಿಂಗ್ನಲ್ಲಿ ಹೇಳಿದ್ರು. ನಾವೆಲ್ಲ ನಕ್ಬಿಟ್ವಿ. ಹೇಳಕ್ಕೆ ಬರಲ್ರಿ ರಾಜಕಾರಣ ಏನಾಗುತ್ತೆ ಅಂತ. ಹಾಗೆ ಆಗ್ಬಿಡ್ಬೇಕಾ ಇವತ್ತು. ವಿನಯ್ ಕಾರ್ತಿಕ್ ಅವರಿಗೆ 32 ಓಟ್ ಬಂದವು, ಗೆಲ್ಲೋದಕ್ಕೆ ಬೇಕಾಗಿರೋದು 28. ಯಾವಾಗಲೂ ಕಾಂಗ್ರೆಸ್ಸಿನ 5ನೇ ಅಭ್ಯರ್ಥಿ, JDS ಹಾಕಿರುವ ಅಭ್ಯರ್ಥಿ, ಏಕೈಕ ಅಭ್ಯರ್ಥಿ, ಇವರೆಲ್ಲ ರಿಸ್ಕ್ನಲ್ಲಿ ಹಾಕಿರ್ತಾರೆ. ಒಂದೊಂದು ಓಟು ಒಂದು ಇಲ್ಲಿಂದ ಬರುತ್ತೆ, ಒಂದು ಅಲ್ಲಿಂದ ಬರುತ್ತೆ, ಇನ್ನೊಂದು ಇಲ್ಲಿಂದ ತರ್ಬೋದು ಅನ್ನೋ ಲೆಕ್ಕಾಚಾರದ ಮೇಲೆ ಹಾಕಿರ್ತಾರೆ. ಹಾಗೆ ಕಣಕ್ಕಿಳಿದಿದ್ದ ಕಾಂಗ್ರೆಸ್ಸಿನ ಕೊನೆಯ ಅಭ್ಯರ್ಥಿ, 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಉಳಿದೆಲ್ಲರಿಗಿಂತಲೂ, ಉಳಿದ 4 ಜನರಿಗಿಂತ ಜಾಸ್ತಿ ಓಟ್ ತಗೊಂಡ್ರು. JDSನ ಗೋವಿಂದರಾಜು ಅವರಿಗೆ 14 ಓಟು, BJPಯಲ್ಲಿ ರಘು ಕೌಟಿಲ್ಯ ಅವರಿಗೆ 29 ಓಟು, ಲಿಂಗರಾಜ್ ಪಾಟೀಲರಿಗೆ 27 ಓಟು. BJPಯವರು ಒಬ್ಬೊಬ್ಬ ಅಭ್ಯರ್ಥಿಗೆ 30 ಓಟ್ ಅಸೈನ್ ಮಾಡಿದ್ರು. ರಘು ಕೌಟಿಲ್ಯರ 1 ಓಟು ಅಸಿಂಧು ಆಯಿತು, ಸರಿಯಾಗಿ ಓಟ್ ಹಾಕಿಲ್ಲ ಅಂತ. ಲಿಂಗರಾಜ್ ಪಾಟೀಲರಿಗೆ ಬೀಳಬೇಕಾಗಿದ್ದ 30 ಓಟ್ಗಳ ಪೈಕಿ 30 BJP ಶಾಸಕರ ಪೈಕಿ 3 ಶಾಸಕರು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದಾರೆ. ನಿಮಗೆ ನಾನು ಹೇಳಿದ್ನಲ್ಲ, ಇದು ಮ್ಯಾಥಮೆಟಿಕ್ಸು. ಸಾಧ್ಯ ಆದಷ್ಟು ಸರಳವಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. 224 ಸದಸ್ಯರಿರುವಂಥ ವಿಧಾನಸಭೆ ನಮ್ಮದು. 2 ಸ್ಥಾನಗಳ ಖಾಲಿ ಇದ್ದಾವೆ. 222 ಸಂಖ್ಯೆ. 100% ವೋಟಿಂಗ್ ಆಯಿತು. ಮಧ್ಯಾಹ್ನ 2 ಗಂಟೆಯೊಳಗೆ ಎಲ್ಲ 222 ಜನ ಓಟ್ ಹಾಕಿ ಮುಗಿಸಿದ್ರು. ಆ ನಂತರ ಮತ ಎಣಿಕೆಯ ಪ್ರಕ್ರಿಯೆ ಶುರುವಾಗಿದ್ದು. ಕಾಂಗ್ರೆಸ್ಸಿಗೆ 135 ಶಾಸಕರಿದ್ದಾರೆ. ಕಾಂಗ್ರೆಸ್ಸಿನ ಗುರುತಿನಲ್ಲೇ ಚುನಾವಣೆಯನ್ನು ಗೆದ್ದು ಬಂದವರು 135 ಜನ. BJPಯ ಗುರುತಿನಲ್ಲಿ ಚುನಾವಣೆ ಗೆದ್ದು ಈ ಅಸೆಂಬ್ಲಿಲಿ ಇರುವಂಥವ್ರು 65 ಜನ. ಬಟ್ ಈಗಿರೋದು 62 ಮಾತ್ರ. ಯಾಕಂದರೆ 3 ಜನರನ್ನು BJPಯವರು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. 62 BJPಯ ಸಂಖ್ಯೆ. JDSದ 18, 4 ಜನ ಪಕ್ಷೇತರರು, BJPಯ ಉಚ್ಚಾಟಿತರು 3 ಜನ. ಎಲ್ಲ ಸೇರಿದ್ರೆ 222 ಟೋಟಲ್ ನಂಬರ್. ಒಂದು ಅಸಿಂಧು ಆಯಿತು 222ರಲ್ಲಿ. 221 ಓಟ್ ಬಿದ್ದಿದ್ದಾವೆ. ಆ 221 ಓಟು ಎಲ್ಲೆಲ್ಲಿ ಯಾರ್ಯಾರಿಗೆ ಹೋದವು ಅನ್ನುವುದು ಈ ಟೋಟಲ್ ಲೆಕ್ಕವನ್ನು ಇಂಟ್ರೆಸ್ಟಿಂಗ್ ಮಾಡೋದು. BK ಹರಿಪ್ರಸಾದ್ 30 ಓಟ್ ಅಸೈನ್ ಆಗಿದ್ದು, 30 ಓಟ್ ಬಿದ್ದಿದ್ದಾವೆ. ತಿಪ್ಪಣ್ಣಪ್ಪ ಕಮಕನೂರ್ 30 ಓಟ್ ಅಸೈನ್ ಆಗಿದ್ದು, ಕಾಂಗ್ರೆಸ್ನ ಕ್ಯಾಂಡಿಡೇಟ್ಸ್ ಇವರೆಲ್ಲ 30 ಓಟ್ ಬಿದ್ದಿದ್ದಾವೆ. PV ಮೋಹನ್ 29 ಓಟ್ ಅಸೈನ್ ಆಗಿದ್ವು, 29 ಓಟ್ ಬಿದ್ದಿದ್ದಾವೆ ಅವರಿಗೆ. ಮಳವಳ್ಳಿ ಶಿವಣ್ಣ ಅವರಿಗೆ 30 ಓಟ್ ಅಸೈನ್ ಆಗಿದ್ವು, 30 ಓಟ್ ಬಿದ್ದವು. ಎಲ್ಲ ಲೆಕ್ಕಾಚಾರದ ಪ್ರಕಾರ ವಿನಯ್ ಕಾರ್ತಿಕ್ ಅವರಿಗೆ 28 ಓಟ್ ಬರಬೇಕಾಗಿತ್ತು. 28 ಬರಬೇಕಾಗಿತ್ತು. 32 ಬಂದು 32 ಓಟ್ ಬಂದಿದ್ದಾವೆ. BJP ಮತ್ತು JDSನಿಂದ ಕಾಂಗ್ರೆಸ್ಸಿಗೆ ಹೋಗಿರುವ ಒಟ್ಟು ಮತಗಳ ಸಂಖ್ಯೆ 11. 135 ಕಾಂಗ್ರೆಸ್ಸಿನ ಶಾಸಕರು. BJPಯಿಂದ ಉಚ್ಚಾಟನೆಗೊಂಡಿರುವ 3 ಶಾಸಕರ ಪೈಕಿ 2 ಓಪನ್ ಆಗಿ ಹೇಳ್ತಾರೆ ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀವಿ ಅಂತ. ಶಿವರಾಮ್ ಹೆಬ್ಬಾರ್, ST ಸೋಮಶೇಖರ್ ಅವರು ಓಪನ್ ಆಗಿ ಹೇಳ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ರು BJPಯಿಂದ ಉಚ್ಚಾಟನೆಗೊಂಡಿದ್ದಾರೆ. ಆದರೆ ಅವರು ನಿತಿನ್ ನಬೀನ್ರಿಗೆ ಪತ್ರ ಬರೆದು ಬಿಟ್ಟಿದ್ರು. BJPಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆದು ಬಿಟ್ಟಿದ್ರು ಅವರು. ನಾನು ಲಿಂಗರಾಜ್ ಪಾಟೀಲ್ರಿಗೆ ಓಟ್ ಹಾಕ್ತೀನಿ, ಉಚ್ಚಾಟನೆಗೊಂಡಿದ್ದೀನಿ, ಪರವಾಗಿಲ್ಲ, ಬಟ್ ನಾನು ಓಟ್ ಹಾಕೋದು ಲಿಂಗರಾಜ್ ಪಾಟೀಲ್ರಿಗೆ ಅಂತ. ಹಿಂಗ್ಯಾಕೆ ಅಂದರೆ ಅವ್ರು ಹೇಳಿದ್ರು, ನಾನು ಓಟ್ ಹಾಕೋದು BJPಗೆ, ಇಲ್ಲಿರೋರು ವರಿಷ್ಠರಿಗೆ ಬೇರೆ ಬೇರೆ ಸುದ್ದಿ ತಲುಪಿಸ್ತಾರೆ, ಸುಳ್ಳು ಹೇಳ್ತಾರೆ, ಅದಕ್ಕೆ ನಾನು ಅವ್ರಿಗೆ ಪತ್ರ ಬರೆದು ಬಿಟ್ಟಿದ್ದೀನಿ ಅಂದರು. ಕಾಂಗ್ರೆಸ್ಸು 2 BJP ಉಚ್ಚಾಟಿತರು ಜೊತೆಗೆ ಪಕ್ಷೇತರರು ಸೇರಿದ್ರೆ 4 ಜನ ಪಕ್ಷೇತರರು ಸೇರಿದ್ರೆ
ಕಾಂಗ್ರೆಸ್ಸಿನ ಬಲ 140 ಕಾಂಗ್ರೆಸ್ಸಿಗೆ ಬಂದಿರುವ ಒಟ್ಟು ಮತಗಳು 151 ಓಟ್ ಬಂದಿದ್ದಾವೆ ಅವರಿಗೆ. ಅಲ್ಲಿಗೆ 11 ಹೆಚ್ಚುವರಿಯಾಗಿ ಬಂದು ಬಿ ಜೆ ಪಿ ಜೆ ಡಿ ಎಸ್ನಿಂದ ಬಂದಿತ್ತು. ಈಗ ಜೆ ಡಿ ಎಸ್ನ ಎಷ್ಟು ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ರು, ಬಿ ಜೆ ಪಿಯ ಎಷ್ಟು ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ರು ಅನ್ನೋದು ಲೆಕ್ಕ ಸಿಗೋದಿಲ್ಲ ಲೆಕ್ಕ. 30 ಓಟುಗಳನ್ನು ರಘು ಕೌಟಿಲ್ಯರಿಗೆ ಬಿ ಜೆ ಪಿಯವರು ಅಸೈನ್ ಮಾಡಿದ್ರು. ಅವರಿಗೆ 30 ಓಟ್ ಬಂದಿದ್ದಾವೆ, ಅದರಲ್ಲಿ 1 ಓಟ್ ಅಸಿಂಧು ಆಗಿದೆ, ಅದು 30 ಬಂದು ಅಂತ ಇಟ್ಕೊಳ್ಳಿ. 30 ಓಟ್ಗಳನ್ನು ಲಿಂಗರಾಜ್ ಪಾಟೀಲ್ರಿಗೆ ಬಿ ಜೆ ಪಿಯವರು ಅಸೈನ್ ಮಾಡಿದರು. ಶಾಸಕರಿಗೆ ಹೇಳಿರ್ತಾರೆ, ನೀನು ಇವ್ರಿಗೆ ಓಟ್ ಹಾಕ್ಬೇಕು, ನೀನು ಇವ್ರಿಗೆ ಓಟ್ ಹಾಕ್ಬೇಕು, ಹಂಗೆ ಹೇಳಿರ್ತಾರೆ. ಅವರಿಗೆ 30 ಓಟ್ ಅಸೈನ್ ಮಾಡಿದ್ರು, 27 ಬಂದಿದ್ದವು. ಅಲ್ಲಿಗೆ ಬಿ ಜೆ ಪಿಯವರು 3 ಜನ ಕ್ರಾಸ್ ಓಟ್ ಮಾಡಿರೋದು ಕನ್ಫರ್ಮ್, ಡೌಟೇ ಇಲ್ಲ ಅದರಲ್ಲಿ. ಇವರಿಗೆ 30 ಹಾಕಿದ ಮೇಲೆ ಅಡಿಷ್ನಲ್ 4 ಓಟ್ ಉಳಿತಾ ಇದ್ವು ಬಿ ಜೆ ಪಿಯವರ ಹತ್ರ. ಆ 4 ಓಟ್ ಅಂದರೆ 62 ಬಿ ಜೆ ಪಿಯವರದ್ದೇ, ಬಸನಗೌಡ ಪಾಟೀಲ್ ಯತ್ನಾಳರದ್ದು 1 ಪ್ಲಸ್ ಜನಾರ್ದನ್ ರೆಡ್ಡಿ ಅವ್ರದ್ದು 1, ಟೋಟಲ್ 64 ಓಟು. 30 ಅವರಿಗೆ 30 ಇವರಿಗೆ ಆದ ಮೇಲೆ ಉಳಿದ 4 ಮತಗಳನ್ನು ಜೆ ಡಿ ಎಸ್ನವ್ರಿಗೆ ಹಾಕಿ ಅಂತ ಹೇಳಿದ್ರಂತೆ. ಇವರು ಅಸೈನ್ ಮಾಡಿದರು ಜೆ ಡಿ ಎಸ್ಸಿಗೆ ಹಾಕಬೇಕು ಅಂತ. ಇಲ್ಲಿ 3 ಕ್ರಾಸ್ ಓಟ್ ಆಗಿದ್ದಾವೆ. ಬಿ ಜೆ ಪಿಯಿಂದ ಜೆ ಡಿ ಎಸ್ಗೆ ಮತ ಹಾಕಬೇಕಾಗಿದ್ದ 4 ಜನ ನಿಯತ್ತಿನಿಂದ ಜೆ ಡಿ ಎಸ್ಗೆ ಓಟ್ ಹಾಕಿದರೆ ಜೆ ಡಿ ಎಸ್ನಲ್ಲಿ 7 ಜನ ಕ್ರಾಸ್ ಓಟ್ ಮಾಡಿದ್ರು ಅಂತಾಗತ್ತೆ. 7 ಜನ ಕ್ರಾಸ್ ಓಟ್ ಮಾಡಿದ್ದಾರೆ ಅಂತಾಗತ್ತೆ. ಇಲ್ಲ, ಬಿ ಜೆ ಪಿಯಿಂದ ಜೆ ಡಿ ಎಸ್ಗೆ ಮತ ಹಾಕಬೇಕಾಗಿದ್ದವರೇ ಕಾಂಗ್ರೆಸ್ಸಿಗೆ ಓಟ್ ಹಾಕಿಬಿಟ್ಟಿದ್ದಾರೆ 4 ಜನ ಅಂದ್ಕೊಂಡ್ರೆ ಜೆ ಡಿ ಎಸ್ನಿಂದ 4 ಜನ ಕ್ರಾಸ್ ಓಟ್ ಮಾಡಿದ್ದಾರೆ ಅಂತಾಗತ್ತೆ. ಇದನ್ನು ಅಂದರೆ ಮ್ಯಾಥ್ಸು ಸಾಧ್ಯ ಆದಷ್ಟು ಸರಳವಾಗಿ ಹೇಳುವ ಪ್ರಯತ್ನ. ಈ ಸಂಖ್ಯೆ ಬದಲಾಗ್ತಾ ಹೋಗುತ್ತೆ. ಬಿ ಜೆ ಪಿಯಿಂದ 4 ಜನ ಜೆ ಡಿ ಎಸ್ಸಿಗೆ ಓಟ್ ಹಾಕಬೇಕಾಗಿತ್ತು, ಒಬ್ಬರೇ ಹಾಕಿದರೆ, 2 ಹಾಕಿದರೆ, 3 ಜನ ಹಾಕಿದರೆ, 4 ಜನ ಹಾಕಿದರೆ ನಂಬರ್ಗಳು ಚೇಂಜ್ ಆಗ್ತವೆ. ಜೆ ಡಿ ಎಸ್ನಿಂದ ಕನಿಷ್ಠ 4 ಗರಿಷ್ಠ 7 ಜನ, 4ರಿಂದ 7 ಜನ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದಾರೆ. ರಹಸ್ಯ ಮತದಾನ ಇದು, ಯಾರಿಗೂ ತೋರಿಸಬೇಕಾಗಿಲ್ಲ. ರಾಜ್ಯಸಭೆ ಆದರೆ ಬೇರೆ, ಒಂದು ಅಂದಾಜಿನ ಮೇಲೆ ಕಂಡುಹಿಡಿಬೋದು ಇಂಥವ್ರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ. ಕನ್ಫರ್ಮ್ ಹೇಳೋದಕ್ಕಾಗೋದಿಲ್ಲ. ಕಂಡು ಹಿಡಿದರೂ ಅವರ ಮೇಲೆ ಕ್ರಮ ಕೈಗೊಳ್ಳುವುದಕ್ಕಾಗೋದಿಲ್ಲ. ಆ್ಯಕ್ಷನ್ ಮಾಡಿ ತಗೊಳ್ಳೋದಕ್ಕಾಗೋದಿಲ್ಲ. ರಾಜ್ಯಸಭೆ ಆದರೆ ವಿಪ್ ಉಲ್ಲಂಘನೆ ಅನ್ನಬಹುದು. ಇದರ ಅನ್ನೋದಕ್ಕೆ ಬರೋದಿಲ್ಲ. ಇದೆಲ್ಲದರ ಸಮರಿ ಏನು? ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲೇ ಕೇಕೆ ಹಾಕ್ಕೊಂಬಿಟ್ರು. ಹೆಂಗೆ ಅಂತ ಕೇಕೆ ಹಾಕ್ಕೊಂಬಿಟ್ರು ಅವರು. ಹಲವರಿಗೆ ಹಲವು ರೀತಿಯ ಮೆಸೇಜ್ಗಳನ್ನು ಕೊಟ್ಟರು. ಮೇಲಿಂದ ನೋಡ್ತಾ ಬನ್ನಿ ನೀವು. ಮೋದಿ, ಅಮಿತ್ ಶಾ ತೃಣಮೂಲ ಕಾಂಗ್ರೆಸ್ನಲ್ಲಿ ಇದನ್ನು ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಇದ್ದು ಇಲ್ದಂಗೆ ಮಾಡಿದ್ರು. ಇಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಬಾಯಿ ಬಡ್ಕೊಂಡು ಕೂತ್ಕೊಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ತಮ್ಮ ಪಾರ್ಟಿ ಉಳಿಯತ್ತೋ ಉಳಿಯೋದಿಲ್ವೋ ಅನ್ನೋ ಟೆನ್ಷನ್ನಲ್ಲಿದ್ದಾರೆ. ಜಾರ್ಖಂಡ್ನಲ್ಲಿ ಇವರ ಸಂಖ್ಯೆ ಇಲ್ಲ. ರಾಜ್ಯಸಭೆಗೆ ಒಬ್ಬ ಅಭ್ಯರ್ಥಿ ಹಾಕಿಸಿ ಹಂಗು ಹಿಂಗು ಮಾಡಿ ಗೆಲ್ಲಿಸ್ಕೊಂಡ್ಬಿಟ್ರು ಅವರನ್ನು. ರಾಜಕೀಯ ಅಧಿಕಾರ ಗಟ್ಟಿಯಾಗಿದೆ ನಮ್ಮದು, ನಾವು ಆಡಿದ್ದೇ ಆಟ ಅಂತ ಮೋದಿ ಅಮಿತ್ ಶಾ ಕೂತ್ಕೊಂಡಿರುವಾಗ ಕರ್ನಾಟಕದಲ್ಲಿ ನಾನೇ ಕಿಂಗು ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ. ಉಳಿದ ರಾಜ್ಯಗಳಲ್ಲಿ ಕಂಡ ಪಕ್ಷದ ಶಾಸಕರು ಸಂಸದರನ್ನ ಕರ್ಕೊಂಡು ಬಂದು ನಿಮ್ಮ ಜೊತೆಗೆ ನೀವು ಸೇರಿಸಿಕೊಳ್ಳಬಹುದು. ಕರ್ನಾಟಕದಲ್ಲಿ ನಿಮ್ಮ ಎಮ್ ಎಲ್ ಎಗಳನ್ನು ಉಳಿಸ್ಕೊಳ್ಳೋದು ನಿಮಗೆ ಕಷ್ಟ ಅನ್ನುವ ಮೆಸೇಜನ್ನು ಡಿ ಕೆ ಶಿವಕುಮಾರ್ ದೆಹಲಿಯ ಬಿ ಜೆ ಪಿ ನಾಯಕರುಗಳಿಗೆ ಕೊಟ್ಟರು. 2.5 ವರ್ಷದ ಅಧಿಕಾರದ ಒಪ್ಪಂದ ಆಗಿದ್ದರೂ ಕೂಡ 6 ತಿಂಗಳು ಅಲಿಸಿದ್ರು ಡಿ ಕೆ ಶಿವಕುಮಾರರನ್ನು ಕಾಂಗ್ರೆಸ್ ವರಿಷ್ಠರು. 6 ತಿಂಗಳು ಅಲಿಸಿ ಅಪಾಯಿಂಟ್ಮೆಂಟ್ ಕೊಡದೆ ಅಂತೂ ಇಂತೂ ಅಧಿಕಾರ ಹಸ್ತಾಂತರ ಆಯಿತು, ಮುಖ್ಯಮಂತ್ರಿ ಆಗಿದ್ದಾರೆ. ಐ ಆಮ್ ದ ರೈಟ್ ಚಾಯ್ಸ್ ಅನ್ನುವುದನ್ನು ತಮ್ಮದೇ ಪಕ್ಷದ ದೆಹಲಿ ವರಿಷ್ಠರಿಗೆ ಹೇಳಿದ್ರು. ಡಿ ಕೆ ಶಿವಕುಮಾರ್ ಬಿ ಜೆ ಪಿ ನಾಯಕರುಗಳಿಗೂ ತಮ್ಮದೇ ಪಕ್ಷದ ನಾಯಕರುಗಳಿಗೂ ಮೆಸೇಜ್ ಕೊಟ್ಟರು. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕರುಗಳಲ್ಲೇ ಕೆಲವರಲ್ಲಿ ಸಂಶಯ ಇತ್ತು. ಡಿ ಕೆ ಶಿವಕುಮಾರ್ ಹೆಂಗೋ ಏನೋ, ಏನು ನಡೆಸ್ತಾರೋ ಏನೋ, ಆಡಳಿತ ಹೆಂಗೆ ಮಾಡ್ತಾರೋ ಏನೋ. ಆಡಳಿತ ವಿಷಯ ಹೆಂಗೆ ನಡೆಸ್ತೀನಿ ಅನ್ನೋದು ಆಮೇಲೆ ಹೇಳ್ತೀನಿ, ರಾಜಕಾರಣ ನಾನು ಹಿಂಗೆ ಮಾಡಬಲ್ಲೆ ಅಂತ ತಮ್ಮದೇ ಪಕ್ಷದವ್ರಿಗೆ ಹೇಳಿದ್ರು.
ಡಿ ಕೆ ಶಿವಕುಮಾರ್ ಕೊಟ್ಟ ಮೆಸೇಜ್ ಅದು. ಸಿದ್ದರಾಮಯ್ಯನವರಿಗೂ ನನ್ನ ನಾಯಕತ್ವ 1, 2, 3, 4 ಅಲ್ಲ 11 ಜನ ವಿಪಕ್ಷದ ಶಾಸಕರನ್ನು ಕ್ರಾಸ್ ವೋಟಿಂಗ್ ಮಾಡಿಸಬಲ್ಲದು ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರು. ಯಾರ್ಯಾರಿಗೆ ಏನೇನು ಮೆಸೇಜ್ ಕೊಡಬಹುದು ಎಲ್ಲ ಮೆಸೇಜ್ಗಳನ್ನು ಡಿ ಕೆ ಶಿವಕುಮಾರ್ ಅವರು ಇವತ್ತು ಕೊಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ, ಮನಸ್ಸಿನಲ್ಲಿ ಕೇಕೆ ಹಾಕತ್ತಿರ್ತಾರೆ. ಅಡ್ಡ ಮತದಾನದ ಬಗ್ಗೆ ಕೇಳಿದ್ರೆ ಯಾರು ಮಾಡಿದ್ರು ಏನಪ್ಪ ನಮಗೇನು ಗೊತ್ತು ಅಂದ್ಬಿಟ್ರು. ಹಂಗೆ ಹೇಳಬೇಕಾಗಿರೋದು ಹಾಗೆ. ಕೇಳಿಸ್ಕೊಳ್ಳಿ. ನೋಡಪ್ಪ, ನನಗೇನು ಗೊತ್ತಿಲ್ಲ, ವೋಟ್ ಯಾರು ಹಾಕಿದಾರಂತ ನನಗೆ ಗೊತ್ತಿಲ್ಲ. ಗುಪ್ತ ಮತದಾನ, ನಾನು ಯಾರು ಗೊತ್ತು? ಅವ್ರ ಆತ್ಮವಿಶ್ವಾಸದಿಂದ ಮತ ಹಾಕಿರ್ಬೋದು. ನಾನು ಯಾರ ಹತ್ರ ಮಾತಾಡೋಕ್ಕೆ ಹೋಗಿಲ್ಲ, ಯಾರನ್ನೂ ಕೇಳಿಲ್ಲ. ನಾವು 5 ಜನ ಅರ್ಜಿ ಹಾಕಿದ್ದು, ನಮ್ಮ ನಂಬರ್ ಏನಿತ್ತು ಅಂತ ನಿಮಗೆಲ್ಲ ಗೊತ್ತಿತ್ತು. ಅವರು ವೋಟ್ ಹಾಕಿದ್ದಾರೆ. 5 ಜನ ಗೆಲ್ತಾರೆ ಅನ್ನೋದು ನಮ್ಗೆ ವಿಶ್ವಾಸ ಇತ್ತು. 5 ಜನ ನಾವು ಅರ್ಜಿ ಹಾಕಿದ್ದು, ನಮ್ಮ ಪಕ್ಷ ಸೂಚಿಸಿತ್ತು, ಅವರು ಗೆದ್ದಿದ್ದಾರೆ. ಅಷ್ಟು ಗೊತ್ತು ಬಿಟ್ಟರು ನನಗೆ ಏನು ಬೇಕು ಅವರ ಇಂಟರ್ನಲ್ ವಿಚಾರ, ನನಗೆ ಏನೇನಿದೆಯೋ, ಯಾವ ಪಾರ್ಟಿಲಿ ಏನಿದೆಯೋ, ದಳದಲ್ಲಿ ಏನಿದೆಯೋ, BJPಲಿ ಏನಿದೆಯೋ, ಇನ್ನೊಂದು ಪಾರ್ಟಿಲಿ ಏನಿದೆಯೋ, ನನಗೇನು ಗೊತ್ತಿಲ್ಲ. ಅವ್ರನ್ನ ಉಚ್ಚಾಟನೆ ಮಾಡಿ ಕಳಿಸ್ಬಿಟ್ಟಿದ್ರಲ್ಲ, ಅವ್ರನ್ನ ಕಳಿಸ್ಬಿಟ್ಟಿದ್ರು, ನೀವು ನಮ್ಮ ಹತ್ರ ಇರಬೇಡಿ, ಹೋಗ್ಬಿಡಿ ಅಂತೇಳಿ. ಹೋದವ್ರನ್ನ ಪಾಪ ನಾವು ಹಂಗೆ ದಾರಿಲಿ ಬಿಡೋಕ್ಕಾಗ್ತದ? ಇರಲಿ ಅಂತೇಳಿ ನಾವು ಪಾಪ ರಸ್ತೆ ಇಲ್ಲದೆ ಹೋದವ್ರಿಗೆ ದಾರಿ ತೋರಿಸೋದಕ್ಕೆ ಕೆಲಸ. ಶಾಸಕರ ಬೆಂಬಲ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಮ್ಮ ಸರ್ಕಾರಕ್ಕೆ ಯಾವ ರೀತಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅಂತ. ಇದು ನನ್ನ ಸರ್ಕಾರದ ಬೆಂಬಲ ಅಲ್ಲ, ಇದು ರಾಜ್ಯದ ಜನತೆಯ ಹಿತಕ್ಕೋಸ್ಕರ ಯಾವ ಹೆಜ್ಜೆಯಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನೀವು ಮುಂದುವರಿರಿ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಎಲ್ಲ ಶಾಸಕರು ಕೂಡ ಇವತ್ತು ಅವರ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಪಕ್ಷ ಭೇದ ಮರೆತು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಜೊತೆಗೆ ನಮ್ಮೆಲ್ಲ ಶಾಸಕರು ಕೂಡ ಒಗ್ಗಟ್ಟಿನಿಂದ ಈಗಾಗಲೇ ನಮ್ಮ ಸದಸ್ಯರು ಸಂಖ್ಯೆಯನ್ನು ಈಗಾಗಲೇ ನಮ್ಮ 2 ಇಂಡಿಪೆಂಡೆಂಟ್ಸು ನಮ್ಮ ಜೊತೆ ಗುರುತಿಸ್ಕೊಂಡಿದ್ರು. ಒಬ್ಬರು ನಮ್ಮ ಸಹಮತದಿಂದ ಉಳ್ಕೊಂಡಿದ್ರು, ನಮ್ಮ ಅಲೈನ್ಸ್ ಪಾರ್ಟಿ. ಸಿದ್ದರಾಮಯ್ಯನವರು ಸಹ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಎಲ್ಲ ನಮ್ಮ 5 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವ್ರಿಗೂ ಸಹ ಹೇಳಿ. ಈ ಒಂದು ಫಲಿತಾಂಶವನ್ನು ನೋಡಿದಾಗ ಕರ್ನಾಟಕ ರಾಜ್ಯದ ಜನತೆ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಮತ್ತು ಯಾವ ಗ್ಯಾರಂಟಿಗಳನ್ನು ಟೀಕೆ ಮಾಡ್ತಾ ಇದ್ರು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು, ಅವ್ರಿಗೆ ತಕ್ಕನಾದ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಬೆಳವಣಿಗೆಯನ್ನು ಹೇಗೆ ನೋಡಬೇಕು? ನಾನು ಯಾವಾಗಲೂ ಹೇಳೋದು, ಈ BJP ಪರವಾಗಿರೋರು, ಕಾಂಗ್ರೆಸ್ ಪರವಾಗಿರೋರು ಅವ್ರನ್ನ ಬಿಟ್ಬಿಡಿ, ನ್ಯೂಟ್ರಲ್ ಆಗಿರೋರು ಯಾವಾಗಲೂ ಕ್ರೈಟೀರಿಯಾ ಇಟ್ಕೊಂಡು ನೋಡಬೇಕು ಅಂತೀನಿ ನಾನು. ಕ್ರೈಟೀರಿಯಾ ಇಟ್ಕೊಂಡು ಇಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಭಾಳ ಹೆಮ್ಮೆಯಿಂದ ಹೇಳಿದ್ರು, ನೋಡಿ ಪಕ್ಷ ಭೇದವನ್ನು ಮರೆತು ನಾವು ಮಾಡ್ತಾ ಇರುವ ಅಭಿವೃದ್ಧಿ ಕೆಲಸವನ್ನು ವಿಪಕ್ಷದ ಶಾಸಕರುಗಳ ಬೆಂಬಲಿಸಿದ್ದಾರೆ ಅಂತ. ವಿರೋಧ ಪಕ್ಷದ MLAಗಳು ಕೂಡ ಇಂಪ್ರೆಸ್ ಆಗಿದ್ದಾರೆ, ಅಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಅದಕ್ಕೆ ಕ್ರಾಸ್ ವೋಟಿಂಗ್ ಅಂದ್ರೆ ಅದಕ್ಕೆ ನಮಗೆ ವೋಟ್ ಹಾಕಿದ್ದಾರೆ ನೋಡಿ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಹೇಳಿದರು. ಇದೇ ಕ್ರೈಟೀರಿಯನ್ ದಿಲ್ಲಿಲಿ ಅಪ್ಲೈ ಮಾಡಿದ್ರೆ ಮೋದಿ ಅಮಿತ್ ಶಾ ಅದ್ಭುತವಾಗಿ ದೇಶದ ಪ್ರಗತಿ ಸಾಧಿಸ್ತಾ ಇದ್ದಾರೆ, ಅದಕ್ಕೆ ತೃಣಮೂಲ ಕಾಂಗ್ರೆಸ್ನ 28 ಸಂಸದರ ಪೈಕಿ 20 ಸಂಸದರು ಬಿಟ್ಟು ಹೋಗಿ ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ. ಅಂದರೆ ಉದ್ಧವ್ ಠಾಕ್ರೆ ಬಣದ 9 ಸಂಸದರ ಪೈಕಿ 6 ಜನ ಸಂಸದರು ಮೋದಿ ಅಮಿತ್ ಶಾ ಮಾಡ್ತಾ ಇರೋ ಅಭಿವೃದ್ಧಿಯನ್ನು ನೋಡೋದಕ್ಕಾಗದೆ ಅಯ್ಯೋ ಇಷ್ಟು ಅಭಿವೃದ್ಧಿನ ನಾವು ಇವ್ರ ಜೊತೆಗೆ ಬರಬೇಕು ಅಂತ ಹೋಗಿದ್ದಾರೆ ಅಂತಂದರೆ, ಒಂದು ಕಡೆ ಹಣಬಲ ತೋಳ್ಬಲ ಬಳಸಿ ವಿಪಕ್ಷಗಳನ್ನು ಒಡೆಯುವುದು ಅಂತ ಹೇಳೋದು, ಇನ್ನೊಂದು ಕಡೆ ಅಭಿವೃದ್ಧಿಯನ್ನು ನೋಡಿ ಬಂದು ಮತ ಹಾಕಿದ್ದಾರೆ ಅನ್ನೋದು ಹಂಗಲ್ಲ. ಕ್ರೈಟೀರಿಯಾ ಇಸ್ ಕ್ರೈಟೀರಿಯಾ. ರಾಜಕಾರಣನೇ. ಮೋದಿ ಅಮಿತ್ ಶಾ ತಮ್ಮ ಬಲವನ್ನು ಬಳಸಿಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಮಾಡಿದರೋ ಅದನ್ನು ನಮ್ಮ ರಾಜ್ಯದಲ್ಲಾದರೂ ನಾನು ಮಾಡಬಲ್ಲೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ತೋರಿಸಿದ್ದಾರೆ. ಬೈ ಆ್ಯಂಡ್ ಲಾರ್ಜ್ ಪ್ರಿನ್ಸಿಪಲ್ ಒಂದೇ. ಹೇಳಬೇಕು ಅಂದರೆ MLA ಎಲೆಕ್ಷನ್ ರಿಸಲ್ಟ್ ಬಗ್ಗೆನೇ 1.5 ಗಂಟೆ ಹೇಳ್ಬೋದು ಇವತ್ತು. ಅಷ್ಟು ಮಾಹಿತಿ ಇದೆ, ಅಷ್ಟು ವಿಷಯ ಇದೆ. ನಮ್ಮ ರಿಪೋರ್ಟರ್ಗಳಾಗಲೇ ಟೆಂಟೇಟಿವ್ ಲಿಸ್ಟು ಮಾಡಿಬಿಟ್ಟಿದ್ದಾರೆ. 11 ಜನ ಯಾರು ಮಾಡಿರಬಹುದು ಕ್ರಾಸ್ ವೋಟಿಂಗ್ ಅಂತ ಲಿಸ್ಟು ಮಾಡಿಬಿಟ್ಟಿದ್ದಾರೆ. ಇರಲಿ, ಹೆಸರುಗಳಿಗೆ ಹೋಗೋದು ಬೇಡ, ಅದು ರಹಸ್ಯ ಮತದಾನ. BJPಯಿಂದ ಉಚ್ಚಾಟಿತರಾಗಿರುವ 3 ಜನ MLA 1.5 ಗಂಟೆ ಇದನ್ನೇ ಹೇಳ್ತೀನಿ ಅನ್ಕೋಬೇಡಿ. ಬಹಳ ಇಂಟ್ರೆಸ್ಟಿಂಗ್ ಸುದ್ದಿಗಳು, ನ್ಯಾಷನಲ್ ಇಂಟರ್ನ್ಯಾಷನಲ್ ಸುದ್ದಿಗಳು ತುಂಬ ಇದ್ದಾವೆ. ಇನ್ನೊಂದು 2 ಸುದ್ದಿ ಹೇಳ್ಕೊಂಡು ಮುಂದಿನ ವಿಷಯಕ್ಕೆ ಹೋಗ್ಬೋಣ. BJPಯಿಂದ ಉಚ್ಚಾಟನೆಗೊಂಡಿರುವ 3 ಶಾಸಕರುಗಳ ಪೈಕಿ 2 ಓಪನ್ ಆಗಿ ಹೇಳಿದ್ರು ನಾವು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾ ಇದ್ದೀವಿ ಅಂತ, ಶಿವರಾಮ್ ಹೆಬ್ಬಾರ್ ಮತ್ತು ST ಸೋಮಶೇಖರ್.
BJPಯವರು ನಮಗೆ ನೆಪ ಮಾತ್ರಕ್ಕೂ ಒಂದು ಫೋನ್ ಮಾಡಿ ಸಹಿತ ಹೇಳಿಲ್ಲ ಅವ್ರು ನಮ್ಗೆ ಓಟ್ ಹಾಕಿ ಅಂತ. ಅದಕ್ಕೆ ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾ ಇದ್ದೀವಿ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಅಂತ ಹೇಳಿದ್ರು. ಫೋಟೋಶೂಟ್ಗಳೆಲ್ಲ ಆಗ್ಬಿಟ್ವು ಅಲ್ಲಿ. ಇವತ್ತಿದ್ದೇ ಇದು ಫೋಟೋ. BJPಯಿಂದ ಉಚ್ಚಾಟನೆಗೊಂಡಿರುವ ಮತ್ತೊಬ್ಬ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ನಾನು ಹೇಳಿದ್ನಲ್ಲ, ನಿತಿನ್ ನಬೀನ್ರಿಗೆ ಪತ್ರ ಬರೆದು ಬಿಟ್ಟಿದ್ರು ಅವರು. ನಾ ಓಟು ನಿಮಗೆ ಅಂದರೆ BJPಗೆ ಹಾಕ್ತಾ ಇದ್ದೀನಿ ಅಂತ. ಈ ಪತ್ರ ಬರೆದದ್ದು ತಪ್ಪು, ಅವರ ಮತವನ್ನು ಅಸಿಂಧು ಮಾಡಬೇಕು ಅಂತ, ಅಂದರೆ ಅವ್ರಿಗೆ ಮತ ಹಾಕಕ್ಕೆ ಅವಕಾಶನೇ ಕೊಡಬೇಡಿ ಅಂತ ಕಾಂಗ್ರೆಸ್ನವ್ರು ಕಂಪ್ಲೇಂಟ್ ಕೊಟ್ಟರು. ವಿಧಾನಸಭೆ ಕಾರ್ಯದರ್ಶಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಅವರು. ರಹಸ್ಯ ಮತದಾನ, ನಾನು ಯಾರಿಗೆ ಓಟ್ ಹಾಕ್ತೀನಿ ಅನ್ನೋದು ಮೊದಲೇ ಹೇಳಿಬಿಟ್ಟಿದ್ದಾರೆ ಅಂತ. ವಿಧಾನಸಭೆ ಕಾರ್ಯದರ್ಶಿಯವರು, ಚುನಾವಣಾಧಿಕಾರಿಯವರು ಅವ್ರು ಹೇಳಿದ್ರು, ಯಾರಿಗೆ ಓಟ್ ಹಾಕ್ತೀನಿ ಅನ್ನೋದಾಗಲಿ, ಇಂಥವ್ರಿಗೆ ಓಟ್ ಹಾಕಿದ್ದೀನಿ ಅನ್ನೋದಾಗಲಿ ಮತದಾನ ನಡೀತಾ ಇರುವ ಜಾಗದಲ್ಲಿ ನಿಂತ್ಕೊಂಡು ಹೇಳಬಾರ್ದು, ಬೇರೆ ಎಲ್ಲಿ ಹೊರಗೆ ನಿಂತ್ಕೊಂಡು ಹೇಳಿದ್ರೆ ನಮಗೆ ಸಂಬಂಧ ಇಲ್ಲ ಅಂಥೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಮತದಾನಕ್ಕೆ ಅವಕಾಶ ಮಾಡಿಕೊಟ್ರು. ಮಾತಾಡಿದಾರೆ ನೋಡಿ ಯತ್ನಾಳ್ರು. BJPಯ ಯಾರು ಅಮಾನತುಗೊಂಡಿರುವಂಥ ಯತ್ನಾಳ್ರವರು BJPಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಪತ್ರ ಬರೆದು BJPಯ ವಿಚಾರಗಳ ಹಿನ್ನೆಲೆಯಲ್ಲಿ ಆ ಪಕ್ಷದಲ್ಲಿರುವಂಥ ನಾನು BJPಯ ಅಭ್ಯರ್ಥಿ ಆಗಿರುವಂಥ ಲಿಂಗರಾಜ್ ಪಾಟೀಲ್ರವರಿಗೆ ವೋಟ್ ಹಾಕ್ತೀನಿ ಅನ್ನೋದನ್ನು ಪತ್ರ ಬರೆದಿದ್ದಾರೆ. ಏನು ಎಲೆಕ್ಷನ್ ನಡೀತಕ್ಕಂಥ ಆ ಪ್ರೆಮಸಿಸ್ಗೆ ಬಂದಂಥ ಸಂದರ್ಭದಲ್ಲಿ ಆ ಪತ್ರ ಬರೆದಿರೋದು ನಿಜ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವರನ್ನು ವೋಟ್ ಆಫ್ ಸೀಕ್ರೆಸಿಯನ್ನು ವೈಲೇಟ್ ಮಾಡಿದ್ದಾರೆ, ಆ ವೋಟನ್ನು ರಿಜೆಕ್ಟ್ ಮಾಡಬೇಕು ಅಂತೇಳಿ ನಾವು ಅಬ್ಜೆಕ್ಷನ್ಸನ್ನು ರೈಸ್ ಮಾಡಿದ್ವಿ. ಮೊದಲನೆಯದು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಯತ್ನಾಳ್ರವರು ಈ ಒಂದು ಚುನಾವಣಾ ಕಾಯ್ದೆಯ ಅನೇಕ ಕಲಂಗಳನ್ನು ಇವತ್ತು ವೈಲೇಟ್ ಮಾಡಿದ್ದಾರೆ. ವೋಟ್ ಆಫ್ ಸೀಕ್ರೆಸಿ ಅಂತ ಹೇಳಿದ್ರೆ ಯಾರು ಯಾರಿಗೆ ವೋಟ್ ಹಾಕಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು, ಅದು ಕಾನೂನು ಇರುವಂಥದ್ದು. ಗೌಪ್ಯತೆಯನ್ನು ಕಾಪಾಡಬೇಕಾಗುತ್ತೆ. ಆ ಗೌಪ್ಯತೆಯನ್ನು ಇವತ್ತು ವೈಲೇಟ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ರೋಲ್ ಇದೆ, ಕ್ಯಾಂಡಿಡೇಟ್ನ ರೋಲ್ ಇದೆ ಮತ್ತು ಮತದಾರರ ರೋಲ್ ಇದೆ. ನೋಡಿ, ರಹಸ್ಯ ಮತದಾನ BJPಗೆ ಓಟ್ ಹಾಕೋ ಈಗ ಹೇಳ್ತಾರೆ ಅಲ್ಲಿ ನಾವು ಹೋದಾಗ. ರಹಸ್ಯ ಮತದಾನ ಏನು, ಈಗ ರಹಸ್ಯ ಏನು ಯಾರಿಗೆ ಮತ ಹಾಕಿನಂತ ಹೇಳಿಲ್ಲ. ಈಗೇನಾರು ಹೇಳಿ ನಾನು ಹಿಂದಿನ ದಿವಸ ಹೇಳಿದ್ದು, ಈಗ ಪ್ರೆಸೆಂಟು ಇಲ್ಲ. ನಾವು ಹೋಗಿನಿ ಮತ್ತು ಏನಿದೆ ಚುನಾವಣೆ ನೀತಿ ಒಳಗೆ ಬ್ಯಾಲೆಟ್ ಪೇಪರ್ ತೋರಿಸ್ಬಾರ್ದು ಯಾರಿಗೂ. ಈ ಸೀಕ್ರೆಟ್ ಮತದಾನ ನಾವು ಮಾಡಿದ್ದೀನಿ. ಅವರು ದೂರ ಯಾವಾಗಲೂ ಕೊಟ್ಕೋತ ಇರ್ತಾರೆ. ಉಗ್ರಪ್ಪ ಅಂದ್ರೆ ದೂರ ಕೊಡೋದು ತಪ್ಪ. ಹಾಂ, ಅವ್ರ ಹೆಸರು ಚೇಂಜ್ ಮಾಡಬೇಕು. ಅವ್ರ ದೂರಿಗೆ ಯಾವುದೇ ಅದಕ್ಕೇನು ಇಲ್ಲೇ ಇಲ್ಲ. ಅವರು ಹೆಂಗೆ ವಕೀಲರಾಗ್ಯಾರೋ ಏನೋ ಗೊತ್ತಿಲ್ಲ. ಸುಮ್ಮನೆ ಉಗ್ರಪ್ಪ ಅಂತ ಹೆಸರು ಹೊಟ್ಟರೆ ಉಗ್ರವಾಗಿ ಒಂದು ದೂರು ಕೊಡ್ತಾರೆ. ಅವ್ರ ಹಿಂದೆ DS ಶಂಕರಮೂರ್ತಿ ಅವ್ರನ್ನ ಇಳಿಸ್ತಾನಂತ ವಿಶ್ವಾಸ ತಂದಿದ್ರು ವಿಧಾನ ಪರಿಷತ್ನಾಗ. ನನ್ನ ಮತದಿಂದ ಶಂಕರಮೂರ್ತಿಯವ್ರು ಉಳಿದ್ರು. ಅವಾಗೆಲ್ಲ ಉಗ್ರ ಅವತಾರ ತಾಳಿದ್ರು. ಯಾರು ಉಗ್ರ ಅವತಾರ ಯಾರು ಕೇಳ್ತಾರೆ? ನರಸಿಂಹದೇವ್ರಿಗೆ ಒಂದೇ ಉಗ್ರ ತಾಳಕ್ಕೆ ಬರ್ತದೆ, ಉಳಿಗಿರ್ದವ್ರು ಉಗ್ರಪ್ಪಗಳಿಗೆ. BJP ಲೀಡರ್ಸ್ ಈಗ ಹೇಳ್ತಾ ಇರೋದು, ಬಸನಗೌಡ ಪಾಟೀಲ್ ಯತ್ನಾಳ್ ನಾನು ನಿಮಗೆ ಓಟ್ ಹಾಕ್ತೀನಿ ಅಂದಮೇಲೆ ಲಿಂಗರಾಜ್ ಪಾಟೀಲ್ರಿಗೆ ಬೇಡ, ನೀವು JDSಗೆ ಓಟ್ ಹಾಕಿ ಅಂತ ನಾವು ಹೇಳಿದ್ವಿ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಅಂತ BJPಯವರು ಹೇಳ್ತಾ ಇದ್ದಾರೆ. ವಾಟ್ ಎವರ್ ಇಟ್ ಈಸ್, ರಹಸ್ಯ ಮತದಾನ ಗೊತ್ತಾಗೋದಿಲ್ಲ ಯಾರಿಗೆ ಯಾರು ಹಾಕಿದ್ದಾರೆ ಅಂತ. JDS ಕಡೆ ಬ್ರೇನ್ ಸ್ಟಾರ್ಮಿಂಗ್ ನಡೀತಾ ಇರಬೇಕು. ಈಗ ಭೋಜೇಗೌಡರು ನಡೆಯಲಿ, ಕುಮಾರಸ್ವಾಮಿ ಅವರು ಮನೆಗೆ ಹೋದ್ರಂತೆ, ಒಂದು ಲಿಸ್ಟ್ ಹಿಡ್ಕೊಂಡು ಹೋಗಿರ್ತಾರೆ, ಇಂತಿಂಥವ್ರ ಮೇಲೆ ಡೌಟ್ ಇದೆ ನಮಗೆ ಅಂತ. ಅಲ್ರಿ, ರೆಸಾರ್ಟಿಗೆ ಬಂದವ್ರು 14 MLAಗಳು, 14 ಓಟ್ ಬಿದ್ದಿದ್ದಾವಪ್ಪ ಅವ್ರಿಗೆ. GT ದೇವೇಗೌಡರು ಫಸ್ಟ್ ಓಟ್ ಹಾಕಿದ್ದಿವತ್ತು. ಚಾಮುಂಡೇಶ್ವರಿ ಕ್ಷೇತ್ರದಿಂದ JDSನಿಂದ ಗೆದ್ದು ಬಂದಿರುವ GT ದೇವೇಗೌಡರು ಫಸ್ಟ್ ಓಟ್ ಹಾಕಿದ್ದು. ಅವ್ರಿಗೂ ಕುಮಾರಸ್ವಾಮಿ ಅವ್ರಿಗೂ ಮಾತಿಲ್ಲ, ಕಥೆ ಇಲ್ಲ. JDSನ ಯಾವ ಸಂಘಟನಾತ್ಮಕ ಕಾರ್ಯಕ್ರಮದಲ್ಲೂ ಅವ್ರು ಭಾಗಿಯಾಗ್ತಿಲ್ಲ. ಬಂದವ್ರು ಏನಂದರು? ಆತ್ಮಸಾಕ್ಷಿಯ ಓಟ್ ಹಾಕಿದ್ದೀನಿ ಅಂದರು. ರಾಜಕಾರಣದಲ್ಲಿ ಆತ್ಮಸಾಕ್ಷಿ ಅಂತ ಶಬ್ದ ಬಂದರೆ ಅರ್ಥ ಮಾಡ್ಕೋಬೇಕು ನೀವು. ಅದಾದ ಮೇಲೆ ಇಲ್ಲ ನಾನು JDSಗೆ ಓಟ್ ಹಾಕಿದ್ದೀನಿ, ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತಂದರು. ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆ ಏನಾಗಿಲ್ಲ, ನಾನು ಯಾರೂ ಸಂಪರ್ಕ ಮಾಡಿಲ್ಲ ಅಂದರು. ಕೇಳಿಸ್ಕೊಳ್ಳಿ, GT ದೇವೇಗೌಡರು ಹೇಳಿದ್ದು. ಯಾರ್ಯಾರು ಹೆಂಗ್ ಮಾಡ್ತಾರೆ ಅಂತ ಯಾರು ಗೊತ್ತಾಗ್ತದೆ? ಅವ್ರವ್ರ ಆತ್ಮಸಾಕ್ಷಿ ಮಾಡಿರ್ತಾರೆ, ಆಮೇಲೆ ಗೊತ್ತಾಗೋದಲ್ವಾ. ನಾವಂತೂ ಮಾಡಿದ್ವಿ ಅಷ್ಟೇ. ನೀವು ನಿಮ್ಮ ಆತ್ಮಸಾಕ್ಷಿ ಪ್ರಕಾರ ಮಾಡಿದ್ವಿ ಅಷ್ಟೇ. ಅವ್ರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾಡ್ತಕ್ಕಂಥ ಒಂದು ಮತದಾನ
ಅದು ಸೀಕ್ರೆಟ್ ಓಟ್ ಆಗ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ಮತ ಹಾಕಿದ್ದೀವಿ. ಗೋವಿಂದರಾಜು ಗೆಲ್ತಾರೆ. ಯಾರು ಅವ್ರಿಗೆ ಗೊತ್ತಿದೆ. ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿಯವರು ಅವ್ರಿಗೆ ಹೆಂಗೆ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು ಗೊತ್ತಿದೆ. ಆದ್ದರಿಂದ ಗೋವಿಂದರಾಜು ಅವರು ಗೆಲ್ತಾರೆ. ಸೊ ಮಾರಲ್ ಆಫ್ ದ ಸ್ಟೋರಿ ಇಷ್ಟೇ, ಆತ್ಮಸಾಕ್ಷಿಯ ಪ್ರಜಾಪ್ರಭುತ್ವದ ಕಗ್ಗೊಲೆಯ ಅನ್ನೋದು ನೀವು ಯಾರ ಪರವಾಗಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ನೀವು ಯಾರ ಪರವಾಗಿದ್ದೀರೋ ಅವರು ಗೆದ್ದರೆ ಆತ್ಮಸಾಕ್ಷಿಯ ಮತಗಳು ಬಂದವು. ನೀವು ಯಾರ ವಿರುದ್ಧ ಇದ್ದೀರೋ ಅವರು ಗೆದ್ದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿ ಹಣಬಲ ತೋಳ್ಬಲ ಬಳಸಿ ಅವರು ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡ್ರು ಅಂತ. ಇಷ್ಟೇ ಮಾರಲ್ ಆಫ್ ದ ಸ್ಟೋರಿ. ಇದೊಂದು ಇದೆಯಲ್ಲ, ಅನೇಕ ದಿನಗಳಿಂದ ಚರ್ಚೆ ಆಗ್ತಾ ಇದ್ದಂಥ ಇಂಗ್ಲೆಂಡಿನ ವರದಿ ಇದು. ಜಗತ್ತು ಬೆಚ್ಚಿ ಬೀಳೋ ಹಾಗಿದೆ, ಜಗತ್ತು ಬೆಚ್ಚಿ ಬೀಳೋ ಹಾಗೆ. ಇಲ್ಲಿ ಹೆಂಗೆ ಲವ್ ಜಿಹಾದ್ ಅಂತ ಚರ್ಚೆ ಆಗುತ್ತಲ್ಲ, ಯುರೋಪಿನಲ್ಲಿ ಗ್ರೂಮಿಂಗ್ ಗ್ಯಾಂಗ್ ಅಂತ ಅದನ್ನು ಕರೀತಾರೆ. ಗ್ರೂಮಿಂಗ್ ಗ್ಯಾಂಗ್ ಅಂತ ಚರ್ಚೆ ಆಗುತ್ತೆ. ಗ್ರೂಮಿಂಗ್ ಗ್ಯಾಂಗ್ ಅಂದ್ರೇನು? ಸಣ್ಣ ಪುಟ್ಟ ನೌಕರಿಗಳನ್ನು ಮಾಡ್ತಿರ್ತಾರೆ, ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡ್ತಿರ್ತಾರೆ, ಆರ್ಥಿಕವಾಗಿ ಅಷ್ಟೇನೂ ಅವರೇನು ಸಬಲರಾಗಿರೋದಿಲ್ಲ. ಆದರೂ ಅವ್ರ ಹತ್ರ ಹೆಂಗೋ ಒಂದಷ್ಟು ದುಡ್ಡು ಜಾಸ್ತಿ ಇರುತ್ತೆ. ಅವರು ಯಾವುದೋ ಹುಡುಗಿನ ಟಾರ್ಗೆಟ್ ಮಾಡಿ ಅವರಿಗೆ ಕಾಸ್ಟ್ಲಿ ಗಿಫ್ಟ್ ಕೊಟ್ಟು ಅವ್ರನ್ನ ಬುಟ್ಟಿಗೆ ಹಾಕತ್ತಾರೆ, ಸುತ್ತಾಡ್ಸೋಕ್ಕೆ ಶುರು ಮಾಡ್ತಾರೆ. ಅವರವರ ಮಧ್ಯದಲ್ಲಿ ದೈಹಿಕ ಸಂಪರ್ಕ ಆಗುತ್ತೆ. ಇಂಗ್ಲೆಂಡ್ನಲ್ಲಿ ಅದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಯಿತು. ಒಂದು ಸಲ ಒಂದು ಹುಡುಗಿಯ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದವನು ಆಕೆಯನ್ನು ಡ್ರಗ್ಸ್ ಕೊಟ್ಟು, ಇನ್ನೊಂದು ಕೊಟ್ಟು, ಮತ್ತೊಂದು ಕೊಟ್ಟು ಮಾದಕ ವಸ್ತುಗಳಿಗೆ ವ್ಯಸನಿಯನ್ನಾಗಿ ಮಾಡ್ತಾ ಇದ್ದ. ಆಮೇಲೆ ಆತ ತನ್ನ ಸ್ನೇಹಿತರನ್ನು ಕರೀತಾ ಇದ್ದ ಆಕೆಯನ್ನು ಅನುಭೋಗಿಸುವುದಕ್ಕೆ. ಹೆಂಗೆ ಅಂದರೆ, ಒಬ್ಬ ಬಾಲಕಿಯ ಸ್ವೋರ್ನಿನ್ ಸ್ಟೇಟ್ಮೆಂಟ್ ಇದೆ, ನನ್ನ ಮೇಲೆ ಅತ್ಯಾಚಾರವೆಸಗಿದವರು ಸರಿಸುಮಾರು 600 ಜನ ಅಂತ. 600 ಜನ. 2.5 ಲಕ್ಷ ಬಾಲಕಿಯರು, ಅವರ ಪೈಕಿ ಬಹುತೇಕರು ಅಪ್ರಾಪ್ತರು. 1990s ನಡೀತಾ ಇರುವಂಥದ್ದಿದು ಇಂಗ್ಲೆಂಡ್ನಲ್ಲಿ. ಯಾವುದೂ ಕಪೋಲ ಕಲ್ಪಿತವಲ್ಲ. ಪಾರ್ಲಿಮೆಂಟ್ನಲ್ಲಿ ಸಬ್ಮಿಟ್ ಆದಂಥ ರಿಪೋರ್ಟಿನ ಆಧಾರದ ಮೇಲೆ ಹೇಳ್ತಾ ಇರೋದು ಇದನ್ನು. ಹಾಗೆ ಲಕ್ಷಾಂತರ ಬ್ರಿಟಿಷ್ ಬಾಲಕಿಯರನ್ನು ಬಲೆಗೆ ಬೀಳಿಸಿಕೊಂಡು ಘೋರ ಅತ್ಯಾಚಾರವೆಸಗಿ, ಅತ್ಯಾಚಾರದ ಘೋರತೆಗಳ ಬಗ್ಗೆ ಕೆಲವು ಸ್ಟೇಟ್ಮೆಂಟ್ಗಳನ್ನು ನೋಡಿದರೆ ಗಾಬರಿ ಆಗುತ್ತೆ. ಅದೆಲ್ಲವನ್ನೂ ಮಾಡಿದ ಈ ಗ್ರೂಮಿಂಗ್ ಗ್ಯಾಂಗ್ ಪೈಕಿ 97% ಪಾಕಿಸ್ತಾನದಿಂದ ದುಡಿದು ತಿನ್ನೋದಕ್ಕೆ ಅಂತ ಇಂಗ್ಲೆಂಡಿಗೆ ಬಂದಂಥ ಹುಡುಗರು. 97%. ಉಳಿದ 3% ಜನರ ಪೈಕಿ ಇರಾನಿಯನ್ಸು, ಸೊಮಾಲಿಯನ್ಸು ಇದ್ದರು. ಅಂಥದ್ದೊಂದು ರಿಪೋರ್ಟ್ ಸಬ್ಮಿಟ್ ಆಗಿದೆ, ಪಾರ್ಲಿಮೆಂಟ್ನಲ್ಲಿ ರಿಪೋರ್ಟ್ ಸಬ್ಮಿಟ್ ಆಗಿದೆ. ಶಾಲಾ ಬಾಲಕಿಯರು ಇವರ ಟಾರ್ಗೆಟ್ ಆಗಿದ್ದರು. ಬ್ರಿಟಿಷ್ ಕ್ರಿಶ್ಚಿಯನ್ ಶಾಲಾ ಬಾಲಕಿಯರು ಇವರ ಟಾರ್ಗೆಟ್ ಆಗಿದ್ದರು. 2.5 ಲಕ್ಷ ಬಾಲಕಿಯರ ಮೇಲೆ ಇದು ನಡೆದಿರುವುದಕ್ಕೆ ಸಾಕ್ಷ್ಯಗಳು ಸಿಕ್ಕಿದ್ದಾವೆ ಅಂತ ಬ್ರಿಟನ್ನಿನ ಸಂಸದರು ಹೇಳ್ತಾ ಇದ್ದಾರೆ. ಬ್ರಿಟನ್ನಿಗೆ ವಲಸೆ ಬಂದಿರುವ ಮುಸ್ಲಿಮರು ಈ ಕೃತ್ಯ ಎಸಗಿದ್ದಾರೆ. ಪಾಕಿಸ್ತಾನ ಗ್ರೂಮಿಂಗ್ ಗ್ಯಾಂಗ್ ಇಲ್ಲಿ ಅಸ್ತಿತ್ವದಲ್ಲಿದೆ ಅಂತ ಅಲ್ಲಿನ ಪಾರ್ಲಿಮೆಂಟ್ನಲ್ಲಿ ಸಬ್ಮಿಟ್ ಆಗಿರುವ ರಿಪೋರ್ಟ್ ಹೇಳ್ತಾ ಇದೆ. ಸುಮಾರು 85 ಪ್ರದೇಶಗಳಲ್ಲಿ ಇದು ನಡೆದಿದೆಯಂತೆ. UK ಬೇರೆ ಬೇರೆ ಭಾಗಗಳ 85 ಪ್ರದೇಶಗಳಲ್ಲಿ ಇದು ನಡೆದಿದೆಯಂತೆ. ರಿಪೋರ್ಟ್ ಸಬ್ಮಿಟ್ ಆಗಿದೆ ಇವತ್ತು. ಯುವತಿಯರನ್ನು ಪ್ರೀತಿಯ ಬಲೆಗೆ ಬೀಳಿಸಿಕೊಂಡು ನಂಬಿಸಿ ಲೈಂಗಿಕ ಶೋಷಣೆ ಮಾಡಿ ಬೇರೆ ಬೇರೆ ರೀತಿಯ ಬ್ಲ್ಯಾಕ್ ಮೇಲ್, ಮಾನಸಿಕ ಮತ್ತು ದೈಹಿಕ ಹಿಂಸೆಗೊಳಪಡಿಸಿ ಅಪರಾಧ ಕೃತ್ಯಗಳಿಗೆ ಬಳಸಿಕೊಳ್ಳಲಾಗ್ತಾ ಇತ್ತು ಅನ್ನೋದು ರಿಪೋರ್ಟಿನ ಸಾರಾಂಶ. 1997ರಿಂದ ಈ ಮೋಡಸ್ ಆಪರಾಂಡೈ ನಡೀತಾ ಇದೆ. ಕನಿಷ್ಠ 85 ಪ್ರದೇಶಗಳಲ್ಲಿ ಗ್ರೂಮಿಂಗ್ ಗ್ಯಾಂಗ್ ಸಕ್ರಿಯವಾಗಿದೆ. ಪಾಕಿಸ್ತಾನ ಮೂಲದ ಟ್ಯಾಕ್ಸಿ ಚಾಲಕರು, ಮಾರುಕಟ್ಟೆ ವ್ಯಾಪಾರಿಗಳು ಇದರಲ್ಲಿದ್ದಾರೆ.
ಒಂದೇ ಬಾಲಕಿಯ ಮೇಲೆ 600ಕ್ಕೂ ಹೆಚ್ಚು ಪುರುಷರಿಂದ ಅತ್ಯಾಚಾರ ನಡೆದಿರುವ ಸಾಕ್ಷ್ಯ ಸಿಕ್ಕಿದೆ. ಈ ಜಾಲದ ಸದಸ್ಯರು ಆರಂಭದಲ್ಲಿ ಬಾಲಕಿಯರಿಗೆ ದುಬಾರಿ ಗಿಫ್ಟ್ಗಳನ್ನು ಕೊಡ್ತಾ ಇದ್ರು, ಆಮಿಷ ಒಡ್ತಾ ಇದ್ರು, ಪ್ರೀತಿಯ ನಾಟಕ ಮಾಡಿ ಬಲೆಗೆ ಬೀಳಿಸಿಕೊಳ್ತಾ ಇದ್ರು. ಆ ನಂತರ ಡ್ರಗ್ಸ್ ಮತ್ತು ಬೇರೆ ಬೇರೆ ಮಾದಕ ವಸ್ತುಗಳಿಗೆ ಅವರನ್ನು ವ್ಯಸನಿಗಳನ್ನಾಗಿಸಲಾಗ್ತಾ ಇತ್ತು. ಈ ರೀತಿಯಾಗಿ ದಿ ರೇಪ್ ಗ್ಯಾಂಗ್ ಎನ್ಕ್ವೈರಿ ರಿಪೋರ್ಟ್ ಅನ್ನುವ ಹೆಸರಿನ ಒಂದು ರಿಪೋರ್ಟ್ ಸಬ್ಮಿಟ್ ಆಯಿತು ಪಾರ್ಲಿಮೆಂಟ್ನಲ್ಲಿ. ಸ್ವತಃ ಸಂಸದರೇ ಈ ರಿಪೋರ್ಟನ್ನು ಬಿಡುಗಡೆ ಮಾಡಿದ್ದಾರೆ. ನಾರ್ತ್ ಇಂಗ್ಲೆಂಡಿನ ರೋಥರ್ಹ್ಯಾಮ್ನಲ್ಲಿ 1400 ಪ್ರಕರಣ, ಟೆಲ್ಫೋರ್ಡ್ನಲ್ಲಿ 1000 ಪ್ರಕರಣ, ನ್ಯೂ ಕ್ಯಾಸಲ್, ಟೆಲ್ಫೋರ್ಡ್, ಆಕ್ಸ್ಫರ್ಡ್, ಹಡ್ಡರ್ಸ್ಫೀಲ್ಡ್, ಬ್ರಿಸ್ಟಲ್, ಬ್ರಾಡ್ಫೋರ್ಡ್ ನಗರಗಳಲ್ಲಿ ತುಂಬ ಜಾಸ್ತಿ ಕೇಸ್ಗಳಾಗಿದ್ದಾವಂತೆ. 2025ರಲ್ಲೇ 1200ಕ್ಕಿಂತಲೂ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬಂದವು. ಬೆಳಕಿಗೆ ಬಾರದೇ ಇರುವ ಪ್ರಕರಣಗಳ ಸಂಖ್ಯೆ ಇನ್ನೂ ಹೆಚ್ಚು, ಯಾಕಂದರೆ ಕಂಪ್ಲೇಂಟ್ ಕೊಡೋದಕ್ಕೆ ಪೋಷಕರು ತಯಾರಾಗ್ತಾ ಇಲ್ಲ, ಆ ಬಾಲಕಿಯರು ತಯಾರಾಗ್ತಾ ಇಲ್ಲ. ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಗ್ಯಾಂಗ್ ನಿಮ್ಮ ಮನೆಯ ಮೇಲೆ ದಾಳಿ ಮಾಡುತ್ತೆ ಅಂತ ಹೆದರಿಸ್ತಾ ಇದ್ದಾರಂತೆ. ಈ ವಿಷಯದಲ್ಲಿ ಬ್ರಿಟನ್ನಿನ ತುಂಬ ದೊಡ್ಡದೊಂದು ಜನಾಕ್ರೋಶ ಆಯಿತು. ಜನಾಕ್ರೋಶ ಅದಾದ ನಂತರ ಸಂಸದರ ಒಂದು ನಿಯೋಗ ರಚನೆ ಮಾಡಿ ತನಿಖೆ ಮಾಡಿಸುವುದು ಅನಿವಾರ್ಯ ಆಯಿತು ಪಾರ್ಲಿಮೆಂಟಿಗೆ. ಆ ತನಿಖೆಯ ರಿಪೋರ್ಟ್ ಇವತ್ತು ಸಬ್ಮಿಟ್ ಆಗಿದೆ. ರೂಪರ್ಟ್ ಲೋ ಅಂತ ಬ್ರಿಟನ್ನಿನ ಸಂಸದರು ಸಬ್ಮಿಟ್ ಮಾಡಿದರು. 1997ರಿಂದ ನಡೀತಾ ಇದ್ರು, ಯಾಕೆ ಏನೂ ಆಗಲೇ ಇಲ್ಲ. ಆ ದೇಶದಲ್ಲೂ ಪ್ರಜಾಪ್ರಭುತ್ವನೇ ಇರೋದು. ಆ ದೇಶದಲ್ಲಿರುವುದು ಪ್ರಜಾಪ್ರಭುತ್ವವೇ. ವಲಸೆ ಬಂದವರು ನಾಗರಿಕತ್ವವನ್ನು ಪಡ್ಕೊಂಡು ವೋಟರ್ಗಳಾಗಿದ್ದಾರಲ್ಲಿ. ಅಲ್ಲಿಯ ಬಹುತೇಕ ವಲಸಿಗರು, ಮುಸ್ಲಿಂ ವಲಸಿಗರು ಸಪೋರ್ಟ್ ಮಾಡೋದು ಲೇಬರ್ ಪಾರ್ಟಿಗೆ. ಲೇಬರ್ ಪಾರ್ಟಿ ಅಧಿಕಾರದಲ್ಲಿದೆ. ಅಪೋಸಿಷನ್ ಅವರು ಅಲಿಗೇಷನ್ ಮಾಡ್ತಾ ಇರೋದು ಎಲ್ಲೆಲ್ಲಿ ಲೇಬರ್ ಪಾರ್ಟಿಯ ಸಂಸದರಿದ್ದಾರೋ ಅಲ್ಲೇ ಜಾಸ್ತಿ ಆಗ್ತಾ ಇದೆ ಇದು ಅಂತ ಅವ್ರ ಅಲಿಗೇಷನ್. ಅಲ್ಲಿ ದೊಡ್ಡದೊಂದು ಸಹಿ ಸಂಗ್ರಹಣೆ ಅಭಿಯಾನ ನಡೀತು. ಅವ್ರಿಗೆ ಈ ರೂಪರ್ಟ್ ಲೋ ಥ್ಯಾಂಕ್ಸ್ ಹೇಳಿದ್ದು. 2,60,972 ಬ್ರಿಟನ್ನಿನ ಮಹಿಳೆಯರು ಮತ್ತು ಪುರುಷರು ಸೈನ್ ಹಾಕ್ತಾರೆ. ಕ್ಯಾಂಪೇನ್ ನಡೆಯುತ್ತೊಂದು ಇದರ ತನಿಖೆ ಆಗಬೇಕು ಅಂತ. ಆ ಕಾರಣಕ್ಕಾಗಿ ಸಂಸದರ ನಿಯೋಗದಿಂದ ತನಿಖೆ ನಡೆಸಿರೋದು. 5 ತಿಂಗಳ ಹಿಂದೆ ಹೀಗೆ ಒಂದು ಸಿಖ್ ಹುಡುಗಿದೊಂದು ಕಿಡ್ನ್ಯಾಪ್ ಆಗುತ್ತಲ್ಲಿ. ಸಿಖ್ ಸಮುದಾಯ ದೊಡ್ಡ ಪ್ರಮಾಣದಲ್ಲಿದೆ. ಅವ್ರಿಗೆ ಗೊತ್ತಾಗುತ್ತೆ ಯಾವ ಮನೇಲಿದ್ದಾಳು ಅವಳು ಅಂತ. ಎಲ್ಲರೂ ಗುಂಪು ಕಟ್ಕೊಂಡು ನುಗ್ಗುತ್ತಾರೆ ಆ ಮನೆಗೆ. ಬಟ್ ಇವ್ರು ಹೋಗೋ ಅಷ್ಟರಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಆಗಿರುತ್ತೆ. ಜೀವಂತವಾಗಿ ಕರ್ಕೊಂಡಂತೂ ಬಂದಿದ್ದಾರೆ ಆ ಬಾಲಕಿಯನ್ನು. 2.5 ಲಕ್ಷ ಕೇಸ್ ಅಂತೆ 1992ರಿಂದ ಇಲ್ಲಿ ತನಕ. ಮುಂದಿನ ಸುದ್ದಿಗೆ ಹೋಗೋಣ. ಅಮೇರಿಕಾ ಇರಾನ್ ಮಧ್ಯೆ ಫ್ರಾನ್ಸ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಆಯಿತು. ಆ್ಯಕ್ಚುಲಿ ನಾಳೆ ಆಗಬೇಕಾಗಿತ್ತು. ನಾಳೆ ಆಗಬೇಕಾಗಿತ್ತು. JD ವ್ಯಾನ್ಸ್ ಸೈನ್ ಹಾಕಬೇಕಾಗಿತ್ತು. ಉಪಾಧ್ಯಕ್ಷರ ಸೈನ್ ಹಾಕಬೇಕಾಗಿತ್ತು ಅಮೇರಿಕದ ಪರವಾಗಿ. ಅಬ್ಬಾಸ್ ಅರಾಗ್ಚಿ ಇರಾನಿನ ಸ್ಪೀಕರ್ ಬರಬೇಕಾಗಿತ್ತು ಸೈನ್ ಹಾಕೋದಕ್ಕೆ. ಡೊನಾಲ್ಡ್ ಟ್ರಂಪ್ರಿಗೆ ಅದು ಏನು ಅನ್ನಿಸ್ತೋ ಏನೋ. ಫ್ರಾನ್ಸಿಗೆ ಬಂದಿದ್ದೀನಿ, ಹೆಂಗೂ ಇಲ್ಲೇ ಇದ್ದೀನಿ, ನಾನೇ ಸೈನ್ ಹಾಕಿಬಿಡ್ತೀನಿ. ಹೆಂಗೂ ಇರಾನಿಯನ್ ಪ್ರೆಸಿಡೆಂಟ್ ಮಸೂದ್ ಪೆಜೆಶ್ಕಿಯನ್ನು ಇಲ್ಲೇ ಇದ್ದಾರೆ, ನಾವೇ ಸೈನ್ ಹಾಕೊಂಬಿಡೋಣ ಅಂತಾಯಿತು. JD ವ್ಯಾನ್ಸ್ ಅಲ್ಲೇ ಇದ್ದಾಗಲೂ ಕೂಡ ಡೊನಾಲ್ಡ್ ಟ್ರಂಪ್ ಶಾಂತಿ ಒಪ್ಪಂದಕ್ಕೆ ಸೈನ್ ಹಾಕೋದು. 14 ಅಂಶಗಳ ಶಾಂತಿ ಒಪ್ಪಂದ ಇರಾನಿಯನ್ ಪ್ರೆಸಿಡೆಂಟ್ ಪೆಜೆಶ್ಕಿಯನ್ ಮತ್ತು ಅಮೇರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ನಡುವೆ ಸಹಿ ಆಯಿತು. 14 ಅಂಶಗಳ ಶಾಂತಿ ಒಪ್ಪಂದ. ಕ್ವಿಕ್ಕಾಗಿ ಇಂಟ್ರಡಕ್ಷನಲ್ಲಿ ಹೇಳಿದೆ ನಾನು, ಯುದ್ಧದಲ್ಲಿ ಯಾರು ಗೆದ್ದರು ಯಾರು ಸೋತರು ಅಂತ ಅವರವರೇ ವಾದ ಮಾಡ್ಕೋತಾರೆ. ಬಟ್ ಈ ಶಾಂತಿ ಒಪ್ಪಂದವನ್ನು ನೋಡಿದರೆ ಗೆದ್ದಿದ್ದು ಇರಾನೇ ಗೆಲ್ತು. ಲೆಬನಾನ್ ಸೇರಿ ಮಧ್ಯಪ್ರಾಚ್ಯದ ಎಲ್ಲ ಕಡೆ ಕದನ, ದಾಳಿ, ಪ್ರತಿದಾಳಿ ನಿಲ್ಲುತ್ತವೆ. ಮೊದಲನೇ ಅಂಶ. ಈ ಫಸ್ಟ್ ಅಂಶದ ಬಗ್ಗೆನೇ ಡೌಟ್ ಇದ್ದಾವೆ. ಲೆಬನಾನ್ ಮೇಲೆ ಅಮೇರಿಕ ಏನು ದಾಳಿ ಮಾಡಿಲ್ಲ. ಲೆಬನಾನ್ ಒಳಗೆ ಕೂತ್ಕೊಂಡು ಹಿಜ್ಬುಲ್ಲಾದವ್ರು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾರೆ ಅಂತ ಇಸ್ರೇಲ್ನವ್ರು ಹೋಗಿ ಹೊಡಿತಾ ಇರೋದು.
ಈಗ ಇಸ್ರೇಲ್ನವ್ರು ಏನು ಹೇಳ್ತಾರೆ, ಈ ಶಾಂತಿ ಒಪ್ಪಂದಕ್ಕೂ ನಮಗೂ ಸಂಬಂಧ ಇಲ್ಲ, ಅಮೇರಿಕ ಇರಾನ್ನವ್ರು ಏನೋ ಮಾತಾಡ್ಕೊಂಡಿದ್ದಾರೆ ಅಂತಾರೆ. ನಾಳೆ ದಿನ ಲೆಬನಾನ್ ಕಡೆಯಿಂದ ಹಿಜ್ಬುಲ್ಲಾದವ್ರು ಏನಾದರೂ ಇಸ್ರೇಲ್ ಕಡೆ ಒಂದು ಮಿಸೈಲ್ ಬಿಟ್ಟರೆ ಇಸ್ರೇಲ್ ಅರ್ಧ ಏರ್ಫೋರ್ಸ್ ಕಳಿಸೋದೆ ಅಲ್ಲಿಗೆ, ಸೈನಿಕರು ನುಗ್ಗಿಸೋದೆ. ಎಲ್ಲಿ ಮೊದಲನೇ ಅಂಶದಲ್ಲೇ ಶಾಂತಿ ಒಪ್ಪಂದ ಬಿದ್ದು ಹೋಗ್ಬಿಡುತ್ತೇನೋ ಅನ್ನಿಸ್ತಾ ಇದೆ. ಎರಡನೇದ್ದು ಪರಸ್ಪರ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಗೌರವಿಸುವುದು. ಇವೆಲ್ಲ ಆರ್ನಮೆಂಟ್ರಿ ವರ್ಡ್ಸ್. ಮುಂದಿನ 60 ದಿನಗಳಲ್ಲಿ ಅಮೆರಿಕ ಇರಾನ್ ಮಧ್ಯೆ ಅಂತಿಮ ಒಪ್ಪಂದಕ್ಕೆ ಸೈನ್ ಆಗುತ್ತೆ. 30 ದಿನಗಳಲ್ಲಿ ಇರಾನ್ ಸುತ್ತಲಿನ ಅಮೆರಿಕದ ನೌಕಾ ದಿಗ್ಬಂಧನ ಅಂತ್ಯ ಆಗುತ್ತೆ. ಅಂದರೆ ಇಬ್ಬರು ಸೈನ್ ಹಾಕಿದ್ದಾರೆ ಅಂದರೆ ಸುತ್ತಲೂ ನಿಲ್ಲಿಸಿರುವ ತನ್ನ ಯುದ್ಧ ನೌಕೆಗಳನ್ನು ಅಮೆರಿಕ ವಾಪಸ್ ಕರೆಸ್ಕೊಳ್ಳುತ್ತೆ ಅಂತ ಅರ್ಥ. ಇದು ತಕ್ಷಣದಿಂದಲೇ ಹಾರ್ಮುಜ್ ಜಲಸಂಧಿ ಹಡಗುಗಳ ಸಾಗಾಣಿಕೆ ಮುಕ್ತ ಆಗುತ್ತೆ. ಇರಾನ್ ಮರು ನಿರ್ಮಾಣಕ್ಕೆ ಅಮೆರಿಕ ಮತ್ತು ಮಿತ್ರ ದೇಶಗಳಿಂದ $300 ಬಿಲಿಯನ್ ದುಡ್ಡು. ಇದು ಮಜಾ ಇರೋದು. ಅಮೆರಿಕದವರು ಫೆಬ್ರವರಿ 28ನೇ ತಾರೀಕು ಆರಂಭಿಸಿದ ದಾಳಿ ಇರಾನ್ನಲ್ಲಿ ತುಂಬ ನಷ್ಟವನ್ನುಂಟು ಮಾಡಿದೆ. ಅದಕ್ಕೆ ನಷ್ಟ ಭರಪಾಯಿ ಮಾಡಿಕೊಡ್ಬೇಕು. $300 ಬಿಲಿಯನ್, 28,000 ಕೋಟಿ ರೂಪಾಯಿ ಆಗುತ್ತೆ ಇಂಡಿಯನ್ ಕರೆನ್ಸಿಯಲ್ಲಿ. ಇರಾನಿ ಕಂಡೀಷನ್ ಹಾಕಿದಾಗ ಡೊನಾಲ್ಡ್ ಟ್ರಂಪು ನಮ್ಮ ಹತ್ರ ಎಲ್ಲಿದೆ ದುಡ್ಡು ಅಂದ್ಬಿಟ್ರು. ಟ್ರಂಪು ಹೇಳಿದ್ರಂತೆ ದುಡ್ಡೆಲ್ಲ ಇಲ್ಲ ನಮ್ಮ ಹತ್ರ ಅಂತ. ಈ ಅಮೇರಿಕದ ನೌಕಾನೆಲೆಗಳು ಇರಾನಿನ ಸುತ್ತಲೂ ಬೇರೆ ಬೇರೆ ದೇಶಗಳಲ್ಲಿದ್ದಾವಲ್ಲ, ಯುನೈಟೆಡ್ ಅರಬ್ ಎಮಿರೇಟ್ಸು, ಇರಾಕು, ಕತಾರ್ ಎಲ್ಲ ಕಡೆ ಇದ್ದಾವಲ್ಲ, ಅವುಗಳನ್ನು ಇರಾನ್ನವ್ರು ಹೊಡಿತಿದ್ರು. ಆ ದೇಶಗಳಿಗೆ ಇರಾನಿಯನ್ ದಾಳಿ ನಿಂತರೆ ಸಾಕಾಗಿದೆ. ಅವರು ಟ್ರಂಪಿಗೆ ಹೇಳಿದ್ರು, ಆ ದೇಶಗಳವರು ಟ್ರಂಪಿಗೆ ಹೇಳಿದ್ರು, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡಿ, ಉಳಿದಿದ್ದು ಕಡಿಮೆ ಆದಷ್ಟು ನಾವು ಹಾಕ್ಕೊಡ್ತೀವಿ ಅಂದಿದ್ದಾರೆ. ಈ 28,000 ಕೋಟಿ ಅಮೇರಿಕ ಒಂದೇ ಕೊಡ್ತಾ ಇರೋದಲ್ಲ, ಅಮೇರಿಕದ ಮಿತ್ರ ರಾಷ್ಟ್ರಗಳೆಲ್ಲ ಸೇರಿ ಇರಾನಿಗೆ ಕೊಡೋಕೆ ಒಪ್ಕೊಂಡಿರೋದು. ತಮ್ಮ ದೇಶದಲ್ಲಿ ಅಮೇರಿಕದ ನೌಕಾನೆಲೆ ಮಾಡುವುದಕ್ಕೆ ಜಾಗ ಕೊಟ್ಟ ಕಾರಣಕ್ಕಾಗಿ ಈಗ ಇರಾನಿಗೆ ಯುದ್ಧ ನಷ್ಟವನ್ನು ಭರಿಸಿಕೊಡ್ಬೇಕು ಆ ದೇಶಗಳು. ಹೆಂಗಿದೆ ನೋಡಿ. ಇರಾನ್ ವಿರುದ್ಧದ ಎಲ್ಲ ಆರ್ಥಿಕ ನಿರ್ಬಂಧಗಳನ್ನು ಅಂತ್ಯಗೊಳಿಸುವುದು ಒಪ್ಕೊಂಡಿದ್ದಾರೆ ಟ್ರಂಪು. ಅಣ್ವಸ್ತ್ರ ಅಭಿವೃದ್ಧಿ ಕಾರ್ಯಕ್ರಮವನ್ನು ಇರಾನ್ ನಿಲ್ಲಿಸುವುದು. ಟ್ರಂಪ್ ಹಾಕಿರೋ ಕಂಡೀಷನ್ ಇದು ಒಂದೇ ಅನಿಸುತ್ತೆ. ಇದರಲ್ಲಿ ಟ್ರಂಪ್ ಹಾಕಿ ಇರಾನನ್ನು ಒಪ್ಪಿಸಿರೋ ಕಂಡೀಷನ್ ಇದು ಒಂದೇ ಅನಿಸುತ್ತೆ. ಫ್ರೀಸ್ ಆಗಿರುವ ಇರಾನಿನ 25 ಬಿಲಿಯನ್ ವಿದೇಶಿ ನಿಧಿ ಬಿಡುಗಡೆಗೆ ಕ್ರಮ ಕೈಗೊಳ್ಳುವುದು ಇರಾನಿನ ಮತ್ತೊಂದು ಬೇಡಿಕೆ. ಅಮೇರಿಕ ಇರಾನಿನ ತಿಕ್ಕಾಟ ಶುರುವಾದ ಮೇಲೆ ಇದರಲ್ಲಿ $25 ಬಿಲಿಯನ್ ಬಹುತೇಕ ಆಯಿಲ್ ಮಾರಿದ ದುಡ್ಡು. ಇರಾನ್ನವರು ಬೇರೆ ಬೇರೆ ದೇಶಗಳಿಗೆ ಆಯಿಲ್ ಮಾರಿದ್ರು, ಅಲ್ಲಲ್ಲಿ ಹೂಡಿಕೆಗಳನ್ನು ಮಾಡಿದರು. ಅಮೇರಿಕ ಒಂದೇ ಹೊಡೆತಕ್ಕೊಂದು ಆದೇಶ ಹೊರಡಿಸಿ ಆ ದುಡ್ಡು ಯಾರೂ ಕೊಡಬಾರ್ದು, ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂದ್ಬಿಟ್ಟಿದ್ರು. ಸ್ಟ್ರಕ್ ಆಗಿಬಿಟ್ಟಿತ್ತು ಇವ್ರದ್ದು $25 ಬಿಲಿಯನ್. ಅದನ್ನು ರಿಲೀಸ್ ಮಾಡಿ ಅಂದಿದ್ದಕ್ಕೆ ರಿಲೀಸ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಈಗ ಎನ್ರಿಚ್ಡ್ ಯುರೇನಿಯಂ ಇದೆಯಲ್ಲ, 4.25 ಕ್ವಿಂಟಲ್ ಇರಾನ್ ಹತ್ರ, ಅದನ್ನೇನು ಮಾಡೋದು? ಅದರ ಬಗ್ಗೆ ಆಮೇಲೆ ನಿಧಾನಕ್ಕೆ ಕೂತ್ಕೊಂಡು ಮಾತಾಡೋಣ ಅಂತ ಇರಾನ್ನವ್ರು ಅಂದ್ರಂತೆ. ಟ್ರಂಪ್ ಅದಕ್ಕೆ ಹೂ ಅಂದಿದ್ದಾರೆ. ಇದು ಪ್ರಿಲಿಮಿನರಿ ಒಪ್ಪಂದ. ಫೈನಲ್ ಒಪ್ಪಂದ 60 ದಿನಗಳ ಅಂದರೆ 2 ತಿಂಗಳ ನಂತರ ಆಗುತ್ತೆ. ಇದರ ಪರಿಣಾಮ ಏನಂದರೆ ಆಯಿಲ್ ಪ್ರೈಸ್ ಕಡಿಮೆ ಆಗ್ಬೋದು, ಹಾರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ. ಈ ಗ್ಲೋಬಲ್ ಸಪ್ಲೈ ಚೈನ್ ಮೇಲೆ ಒಂದು ಸ್ಟ್ರೆಸ್ ಆಗಿತ್ತಲ್ಲ, ಸ್ಟ್ರೆಸ್ ಕಡಿಮೆ ಆಗ್ಬೋದು. ಭಾರತದಂಥ ದೇಶಕ್ಕೆ ಒಳ್ಳೆಯದು. ನಮ್ಮ ಇಂಪೋರ್ಟು ಎಕ್ಸ್ಪೋರ್ಟ್ಗಳು ಮತ್ತೆ ಹಳಿಗೆ ಬರೋದಕ್ಕೆ ಶುರುವಾಗ್ತವೆ. ಟ್ರಂಪು ಏನೋ ಮಾಡೋಕ್ಕೆ ಬಂದು ಏನೋ ಮಾಡ್ಕೊಂಡು ಹೋಗೋಂಗಾಯ್ತು. ಕೀಲ ಕಿತ್ತು ಬಾಲ ಸಿಗಿಸ್ಕೊಳ್ಳೋದು ಅಂತೀವಿ ನಮ್ಮ ಕಡೆ. ಹಾಗಾಗಿದೆ ಟ್ರಂಪ್ ಕತೆ. ಅಮೇರಿಕದ ಆ ಬಿಗ್ ಬಾಸ್ ಸ್ಟೇಟಸ್ಗೆ, ಸೂಪರ್ ಪವರ್ ಸ್ಟೇಟಸ್ಗೆ ಒಂದು ಹೊಡೆತ ಬಿದ್ದು ಇಲ್ಲಿಂದ ಡಿಕ್ಲೈನ್ ಸ್ಟಾರ್ಟ್ ಆಗುತ್ತಾ? ಹೌದು ಅಂತ ನಂಬುವುದಕ್ಕೆ ಅದರದ್ದೇ ಆದ ಕಾರಣಗಳಿದ್ದಾವೆ. ನೋಡೋಣ ಏನೇನಾಗುತ್ತೋ. ಸದ್ಯಕ್ಕಂತೂ ಪ್ರಿಲಿಮಿನರಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.